ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ RK ಕೆಂಬಾವಿ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ, ರೈತರಿಗೆ ಹಾಗೂ ಬಡವರಿಗೆ ಉಪಯೋಗ ಆಗಲಿ ಅಂತ ಯಶಸ್ವಿನಿ ಹೆಲ್ತ್ ID ಕಾರ್ಡನ್ನು ಈಗ ಮತ್ತೆ ಶುರು ಮಾಡಲಿಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಹಾಗಾದರೆ ಯಶಸ್ವಿನಿ ಹೆಲ್ತ್ ID ಕಾರ್ಡನ್ನು ಪಡೆದುಕೊಳ್ಳೋದು ಹೇಗೆ, ಯಾವಾಗಿಂದ ಈ ಯಶಸ್ವಿನಿ ID ಕಾರ್ಡ್ ಕೊಡ್ತಾರೆ, ಮತ್ತು ಈಗ ಯಶಸ್ವಿನಿ ID ಕಾರ್ಡ್ಗೆ ಮತ್ತು ಈ ಯಶಸ್ವಿನಿ ID ಕಾರ್ಡನ್ನು ಪಡಲಿಕ್ಕೆ ಯಾರ್ಯಾರು ಅರ್ಹತೆ ಇರ್ತಾರೆ, ಹಾಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದರೆ ಕೆಳಗಡೆ ರೆಡ್ ಕಲರ್ ಬಟನಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಅದ್ರ ಮೇಲೂ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅಂತ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಕರ್ನಾಟಕ ಸರ್ಕಾರದ ಕಡೆಯಿಂದ ಬಡವರಿಗೆ ಹಾಗೂ ರೈತರಿಗೆ ಒಂದು ಹೆಲ್ತ್ ID ಕಾರ್ಡನ್ನು ಮಾಡಿತ್ತು, ಯಶಸ್ವಿನಿ ಹೆಲ್ತ್ ID ಕಾರ್ಡ್ ಅಂತ. ಈಗ ಮತ್ತೆ ಅದು ಯಶಸ್ವಿನಿ ಹೆಲ್ತ್ ID ಕಾರ್ಡನ್ನು ಈಗ ಶುರು ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಇದೇ ನವೆಂಬರ್ 1ನೇ ತಾರೀಕಿಂದ ಈ ಯಶಸ್ವಿನಿ ಹೆಲ್ತ್ ID ಕಾರ್ಡು ಮತ್ತೆ ಸ್ಟಾರ್ಟ್ ಆಗುತ್ತೆ ಅಂತ ಹೊಸ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇಲ್ಲಿ ಗರಿಷ್ಠ ಈ ಒಂದು ಸೌಲಭ್ಯಕ್ಕೆ 5 ಲಕ್ಷ ರೂಪಾಯಿಗಳಿಗೂ ನೀವು ಈ ಒಂದು ಯಶಸ್ವಿನಿ ID ಕಾರ್ಡಲ್ಲಿ ನೀವು ಸೌಲಭ್ಯವನ್ನು ಪಡಿಬೋದಾಗಿದೆ ಫ್ರೆಂಡ್ಸ್. ಸೊ ಈ ಯಶಸ್ವಿನಿ ID ಕಾರ್ಡು ಮೊದಲಿಗೆ ಕೇವಲ ಒಬ್ಬರಿಗೆ ಮಾತ್ರನ ಕೊಡ್ತಾ ಇದ್ರು, ಆದರೆ ಈಗ ಕುಟುಂಬದಲ್ಲಿ ಎಷ್ಟು ಜನ ಇರ್ತಾರೆ, ಫಾರ್ ಎಕ್ಸಾಂಪಲ್ ಗಂಡ ಹೆಂಡತಿ ಮತ್ತು ಇಬ್ಬರು ಮಕ್ಕಳಿಗೆ ಈ ಒಂದು ಯಶಸ್ವಿನಿ ID ಕಾರ್ಡ್ನ ಸೌಲಭ್ಯವನ್ನು ಪಡಿಬೋದಾಗಿದೆ ಫ್ರೆಂಡ್ಸ್. ಮೊದಲು ಒಬ್ಬರಿಗೆ ಇತ್ತು, ಈಗ ಮನೆ ಮಂದಿ ಅಂದರೆ ಮನೆಯಲ್ಲಿ ಗಂಡ ಹೆಂಡತಿ ಮತ್ತು ಇಬ್ಬರು ಮಕ್ಕಳಿಗೆ ಈ ಸೌಲಭ್ಯವನ್ನು ನೀಡಲಾಗ್ತದೆ. ಸೊ ಈ ಒಂದು ಯಶಸ್ವಿನಿ ಹೆಲ್ತ್ ID ಕಾರ್ಡನ್ನು ಮಾಡಿಸ್ಲಿಕ್ಕೆ ಸರ್ಕಾರ ಕೂಡ 300 ಕೋಟಿ ರೂಪಾಯಿಯ ಬಜೆಟ್ ಕೂಡ ಇದಕ್ಕೆ ಮೀಸಲಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಯಶಸ್ವಿನಿ ID ಕಾರ್ಡ್ ಮಾಡಿಸ್ಬೇಕಾದ್ರೆ ನೀವು ಗ್ರಾಮೀಣದವರಾಗಿದ್ದರೆ 500 ರೂಪಾಯಿ ಶುಲ್ಕವನ್ನು ಕಟ್ಟಬೇಕಾಗತ್ತೆ. ನೀವು ಒಂದು ವೇಳೆ ನಗರ ಪ್ರದೇಶವರಾಗಿದ್ದರೆ ನಿಮಗೆ 1,000 ರೂಪಾಯಿ ಒಂದು ಶುಲ್ಕನ ಕಟ್ಟಬೇಕಾಗತ್ತೆ ಫ್ರೆಂಡ್ಸ್. ಅದೇ ರೀತಿಯಾಗಿ SC ST ವರ್ಗದವರಿಗೆ ಯಾವುದೇ ರೀತಿಯಾಗಿ ಶುಲ್ಕ ಇರುವುದಿಲ್ಲ ಅಂತಲೇ ಹೇಳ್ಬೋದು. ಇಲ್ಲಿ ಒಟ್ಟು 1650 ಕಾಯಿಲೆಗಳಿಗೆ ಒಂದು ಚಿಕಿತ್ಸೆ ಈ ಕಾರ್ಡ್ ಮೂಲಕ ಸಿಗುತ್ತಂತಲೇ ಹೇಳ್ಬೋದು. ಹಾಗಾದರೆ ಈ ಒಂದು ಕಾರ್ಡನ್ನು ಪಡೆಯುವುದು ಹೇಗೆ, ಅರ್ಹರು ಯಾರ್ಯಾರಪ್ಪ ಅಂತಂದರೆ, ಈ ಕಾರ್ಡು 1ನೇ ತಾರೀಕಿಂದ ಶುರುವಾಗ್ತಾ ಇದ್ದು ನವೆಂಬರ್ 1ನೇ ತಾರೀಕು ಆದಮೇಲೆ ನೀವು ಪಡೆಯಬಹುದಾಗಿದೆ. ಈ ಕಾರ್ಡಲ್ಲಿ ಯಾರು ಅರ್ಹರು ಮತ್ತು ಯಾರು ಅರ್ಹರಲ್ಲ ಅಂತ ನೋಡೋದಾದರೆ, ಯಶಸ್ವಿನಿ ಕಾರ್ಡ್ ಪಡೆದ ಬಳಿಕ 15 ದಿನಗಳಲ್ಲಿ ಈ ಯೋಜನೆಯ ಸೌಲಭ್ಯವನ್ನು ಆಸ್ಪತ್ರೆ ಮೂಲಕ ಫಲಾನುಭವಿಗಳನ್ನು ಪಡಿಬೋದಾಗಿದೆ. ಸರ್ಕಾರಿ ನೌಕರಾಗಿದ್ದರೆ ಅವರಿಗೆ ಈ ಕಾರ್ಡ್ ಬರುವುದಿಲ್ಲ. ಒಂದು ಖಾಸಗಿ ಕಂಪನಿಯಲ್ಲಿ ವೇತನ ಪಡ್ತಿದ್ರೆ ಅವರಿಗೂ ಕೂಡ ಈ ಕಾರ್ಡ್ ಸಿಗುವುದಿಲ್ಲ. ಅಥವಾ ಯಾವುದೇ ಒಂದು ವಿಮೆ ಯೋಜನೆ ಅಡಿಯಲ್ಲಿ ನೀವು ರಿಜಿಸ್ಟರ್ ಆಗಿದ್ದರೆ ಅಂಥವರಿಗೆ ಈ ಯೋಜನೆ ಬರುವುದಿಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ಯಶಸ್ವಿನಿ ಒಂದು ಹೆಲ್ತ್ ID ಕಾರ್ಡ್ ಯೋಜನೆ ಮೊದಲು 2 ಲಕ್ಷ ರೂಪಾಯಿಗೆ ಅಷ್ಟೇ ಇತ್ತು, ಈಗ 5 ಲಕ್ಷ ರೂಪಾಯಿಗೆ ಏರಿಸಲಾಗಿದೆ ಅಂತಲೇ ಹೇಳ್ಬೋದು. ಆದರೆ ಒಂದು ಕುಟುಂಬದಲ್ಲಿ 4 ಜನರಿಗೆ ಸೇರಿದಂತೆ 5 ಲಕ್ಷ ರೂಪಾಯಿ ಮೀರದಂತೆ ಆಸ್ಪತ್ರೆ ಸೌಲಭ್ಯವನ್ನು ಪಡೆದುಕೊಳ್ಳೋದಾಗಿದೆ. ಒಂದು ವೇಳೆ ಒಂದು ಕುಟುಂಬದಲ್ಲಿ ಒಬ್ಬರಿಗೂ ಕೂಡ 5 ಲಕ್ಷ ತನಕ ಒಂದು ಸೌಲಭ್ಯವನ್ನು ಪಡಲಿಕ್ಕೆ ಅವಕಾಶ ಇದೆ ಅಂತಲೇ ಹೇಳ್ಬೋದು. ಈ ಒಂದು ಸೌಲಭ್ಯವು 5 ಲಕ್ಷ ರೂಪಾಯಿ ತನಕ ಏನು ಯಶಸ್ವಿನಿ ID ಕಾರ್ಡ್ ಮೂಲಕ ಆಸ್ಪತ್ರೆ ಖರ್ಚು ಏನಿರುತ್ತೆ ಅದು ನೋಡಬೇಕಾದ್ರೆ ಇದು 1 ವರ್ಷಕ್ಕೆ ಒಮ್ಮೆ ಮಾತ್ರ ಇದನ್ನು ನೀವು ಪಡಿಬೇಕಾಗತ್ತಂತಲೇ ಹೇಳ್ತಾರೆ ಫ್ರೆಂಡ್ಸ್. ಸೊ ಈ ರೀತಿಯಾಗಿ ಯಶಸ್ವಿನಿ ID ಕಾರ್ಡು ಮತ್ತೆ ರಾಜ್ಯದಲ್ಲಿ ಬರ್ತಾ ಇದೆ, ಅದ್ರ ಬಗ್ಗೆ ಒಂದು ಅಪ್ಡೇಟ್ ಇತ್ತು. ಸೊ ಅದನ್ನು ಮಾಹಿತಿನ ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡೋಣ ಅಂತ ಈ ಒಂದು ವಿಡಿಯೋ ಮಾಡಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.